ಸೂರ ಇಖ್ಲಾಸ್ ಗೊತ್ತಿದೆಯಾ? ಕುಲ್ ಹುವಲ್ಲಾಹು ಅಹದ್ ಸೂರ. ಈ ಸೂರತ್ ಓದಲಿಕ್ಕೆ ಎಷ್ಟು ಸಮಯ ಬೇಕಾಗಬಹುದು ನಮಗೆ? ಒಂದು 12 ಸೆಕೆಂಡ್, ಹೆಚ್ಚು ಅಂದರೆ ಒಂದು 15 ಸೆಕೆಂಡ್ ಅಲ್ವಾ? ಇದರ ಮಹತ್ವ ಗೊತ್ತಿದೆ ನಮಗೆ. ಇದು ಓದಿದರೆ ಲಭಿಸುವಂತಹ ಪ್ರತಿಫಲ ಎಷ್ಟು ಅಂತ ನಮಗೆ ಗೊತ್ತಿದೆಯಾ? ಹೇಳ್ತೇನೆ. ಪ್ರತಿ ಬಾರಿ ನಾವು ಮನೆಗೆ ಪ್ರವೇಶಿಸುವಾಗ ಸೂರ ಇಖ್ಲಾಸ್ ಓದಿದರೆ ಸಾಲ ಬಾಧೆಯಿಂದ ನಾವು ರಕ್ಷೆ ಹೊಂದುತ್ತೇವೆ. ಸಾಲ ಇರೋದಿಲ್ಲ. ಪ್ರತಿ ಬಾರಿ ನಾವು ಮನೆಗೆ ಪ್ರವೇಶಿಸುವಾಗ ಸೂರ ಇಖ್ಲಾಸ್ ಕುಲ್ ಹುವಲ್ಲಾಹು ಅಹದ್ ಸೂರ ಓದಿದರೆ ಸಾಲ ಬಾಧೆಯಿಂದ ನಾವು ರಕ್ಷೆ ಹೊಂದುತ್ತೇವೆ. ಆರ್ಥಿಕ ಸಂಕಷ್ಟ ನಮಗಿರೋದಿಲ್ಲ. ಆರ್ಥಿಕವಾಗಿ ನಾವು ಬಲಿಷ್ಠಗೊಳ್ಳುತ್ತೇವೆ. ಕಷ್ಟ ಕಾರ್ಪಣ್ಯಗಳು ನಮ್ಮಿಂದ ದೂರವಾಗಿ ಹೋಗ್ತದೆ. ಪ್ರತಿದಿನ ಮನೆಗೆ ಪ್ರವೇಶಿಸುವಾಗ ಸೂರ ಇಖ್ಲಾಸ್ ನಾವು ಓದಿದರೆ ಕಷ್ಟ ಕಾರ್ಪಣ್ಯಗಳು ನಮ್ಮ ಮನೆಯಿಂದ ದೂರವಾಗಿ ಹೋಗುತ್ತೆ. ಮಾತ್ರವಲ್ಲ, ನಾವು ಪ್ರತಿದಿನ ಓದುವುದಾದರೆ ನಮ್ಮ ಮನೆಗೆ ಮಾತ್ರವಲ್ಲ, ನಮ್ಮ ಆಜುಬಾಜಿನ ಅಕ್ಕಪಕ್ಕದ ಮನೆಗಳಲ್ಲೂ ಕೂಡ ಬರಕತ್ ಲಭಿಸುತ್ತದೆ. ಎಷ್ಟೊಂದು ಬರಕತ್ ಇರುವಂತಹ ಸೂರ ಆಗಿದೆ ಸೂರ ಇಖ್ಲಾಸ್. ಇಷ್ಟು ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ 1,00,000 ಸೂರ ಇಖ್ಲಾಸ್ ಓದಿದರೆ ಏನಾಗುತ್ತೆ ಗೊತ್ತಾ? ಆತ ನರಕದಿಂದ ಮೋಚನೆಗೊಳ್ಳುತ್ತಾನೆ. ನರಕದಿಂದ ಆತ ಮೋಚನೆಗೊಳ್ತಾನೆಂದು ಮಾತ್ರ ಅಲ್ಲ, ನಮ್ಮ ಪ್ರೀತಿ ಪಾತ್ರರಂತಹ ಮರಣ ಹೊಂದಿದವರ ಮೇಲೆ ನಾವು 1,00,000 ಸೂರ ಇಖ್ಲಾಸ್ ಓದಿ ಹದಿಯ ಮಾಡುವುದಾದರೆ ಅವರಿಗೂ ಕೂಡ ನರಕದಿಂದ ಮೋಚನೆ ಲಭಿಸ್ತದೆ. ಮಾಷಾ ಅಲ್ಲಾಹ್, ಸುಬ್ಹಾನಲ್ಲಾಹ್. ಇಷ್ಟೊಂದು ಪವರ್ಫುಲ್ ಆದಂತಹ ಸೂರ ಆಗಿದೆ ಸೂರ ಇಖ್ಲಾಸ್. ಆದ್ದರಿಂದ ಪ್ರತಿನಿತ್ಯ ಸೂರ ಇಖ್ಲಾಸನ್ನು ಓದುವವರಾಗಬೇಕು ನಾವು. ಅಲ್ಲಾಹು ತಾಲ ತೌಫೀಕ್ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.